ಹುಣಸೂರು ತಾಲೂಕಿನಲ್ಲಿ ಮುಂದುವರೆದ ಮಳೆ ಆರ್ಭಟ, ಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಮನೆ ಕುಸಿದು ಬಿದ್ದಿದೆ. ಹುಣಸೂರು ತಾಲೂಕಿನ ಮೂಕನಹಳ್ಳಿಯಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಮನೆ ಕುಸಿದು ಬಿದ್ದಿರುವಂಥದ್ದು. ಮನೆ ಕಳೆದುಕೊಂಡು ಮಹಿಳೆ ಭಾಗ್ಯಮ್ಮ ಕಣ್ಣೀರಿಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ದನಿಪಯೋಗಿ ವಸ್ತುಗಳು ನೀರು ಪಾಲಾಗಿರುವಂಥದ್ದು. ವಾಸ ಮಾಡೋದಕ್ಕೆ ಮನೆ ಇಲ್ಲದೆ ಭಾಗ್ಯಮ್ಮ ಪರದಾಡ್ತಾ ಇದ್ದಾರೆ. ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವಂತೆ ಅಳಲು ತೋಡ್ಕೊಳ್ತಾ ಇರುವಂಥದ್ದು. ಮಳೆ ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಬೇಸಿಗೆ ಇದ್ದಾಗಂತೂ ಸಾಕಷ್ಟು ಬಿಸಿಗಾಳಿ ಬರ್ತಾ ಇತ್ತು. ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿರ್ತಾ ಇರಲಿಲ್ಲ. ರೈತರು ಬೆಳೆದಂಥ ಬೆಳೆಗಳು ನೀರಿಲ್ಲದೆ ಒಣಗಿ ಹೋಗಿರುವಂಥದ್ದು. ಎಷ್ಟೋ ರೈತರು ಕಂಗಾಲಾಗಿದ್ದಾರೆ. ಇದೀಗ ಮಳೆ ಬರ್ತಾ ಇದೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಹುಣಸೂರು ತಾಲೂಕಿನಲ್ಲಿ ಮನೆ ಬಿದ್ದಿರುವಂಥದ್ದು. ಹುಣಸೂರು ತಾಲೂಕಿನ ಮೂಕನಹಳ್ಳಿಯಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಮನೆ ಕುಸಿದು ಬಿದ್ದಿರುವಂಥದ್ದು. ಮನೆ ಕಳೆದುಕೊಂಡು ಮಹಿಳೆ ಭಾಗ್ಯಮ್ಮ ಅವರು ಕಣ್ಣೀರಿಡ್ತಾ ಇದ್ದಾರೆ. ವಾಸ ಮಾಡೋದಕ್ಕೆ ಮನೆ ಇಲ್ಲ ಅವರಿಗೆ. ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ನೀರ್ಪಾಲಾಗ್ಬಿಟ್ಟಿದೆ. ಪರದಾಡ್ತಾ ಇರುವಂಥದ್ದು. ವಾಸ ಮಾಡೋದಕ್ಕೆ ಮನೆ ಇಲ್ಲದೆ ಭಾಗ್ಯಮ್ಮ ಅವರು ಸೂಕ್ತ ಪರಿಹಾರ ಕೊಡಬೇಕು ಅಂಥೇಳಿ, ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕು ಅಂಥೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಳೆ ಬಂದರೆ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗ್ತಾ ಇದೆ. ಗಾಳಿ ಸಹಿತ ಮಳೆ ಬರ್ತಾ ಇರುವಂಥದ್ದು. ಎಷ್ಟೋ ಮರಗಳು ಧರೆಗುಳ್ತಾ ಇವೆ. ವಾಹನಗಳ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಾ ಇರುವಂಥದ್ದು. ವಿದ್ಯುತ್ ಕಂಬಗಳು ಧರೆಗುಳ್ತಾ ಇದೆ. ಮನೆಗಳು ಕುಸಿದು ಹೋಗ್ತಾ ಇರುವಂಥದ್ದು. ಇನ್ನು ತಗ್ಗು ಪ್ರದೇಶದಲ್ಲಿ ಮನೆಗಳಿದ್ರೆ ಮನೆಗಳಿಗೆ ನೀರು ಕೂಡ ನುಗ್ತಾ ಇರುವಂಥದ್ದು. ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಹುಣಸೂರು ತಾಲೂಕಿನ ಮೂಕನಹಳ್ಳಿಯಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಭಾಗ್ಯಮ್ಮ ಅವರು ಮನೆ ಕಳೆದುಕೊಂಡು ಕಂಗಾಲಾಗಿರುವಂಥದ್ದು. ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ನೀರು ಪಾಲಾಗಿವೆ. ವಾಸ ಮಾಡೋದಕ್ಕೆ ಮನೆ ಇಲ್ಲದೆ ಭಾಗ್ಯಮ್ಮಿಯವರು ಪರದಾಡ್ತಾ ಇರುವಂಥದ್ದು. ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸ್ಬೇಕು ಅಂತೇಳಿ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಸರ್ಕಾರದಿಂದ ಅರ್ಜೆಂಟಾಗಿ ಮನೆ ಮಾಡ್ಕೊಳ್ಳಿ, ಎಲ್ಲೂ ಇರೋಕೆ ಆಯ್ತಾ ಇಲ್ಲ. ನನಗೆ ತುಂಬ ಕಷ್ಟ ಆಗ್ಬಿಟ್ಟದೆ. ಮನೆ ಮುರಿದೋಗದೆ ರಾತ್ರಿನಾಗ. ಆದಷ್ಟು ಬೇಗ ಮಾಡ್ಕೊಡಿ. ನನಗೆ ಎಲ್ಲ ಕ್ರಮ ಇದ್ವಿ ಬರೀ ಎಲ್ಲರೂ ಕರ್ಕೊಂಡು ಈಚೆಗೆ ಹೋಗ್ಬಂದ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ಮಳೆ ಬಿದ್ದಾಗಿರೋದ್ರಿಂದ ಯಾರಿಗೂ ಗೊತ್ತಾಗ್ಲಿಲ್ಲ. ನಾನೇ ಸತ್ತೋಗ್ಬೇಕಾಗಿತ್ತು. ಮಾತ್ರೆ ಕುಡಿಯೋಕೆ ಅಂತ ಒಳಗಡೆ ಹೋದೆ, ನೀರು ತಗೊಳಕ್ಕೆ. ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತು. ಓಡಿ ಈಚೆಗೆ ಬಂದ್ಬಿಟ್ಟೆ. ಅಷ್ಟೊಂದು ಕಷ್ಟ. ಸಹಕಾರ ಮಾಡಿ ನನಗೆ ಅರ್ಜೆಂಟಾಗಿ ಮನೆ ಮಾಡಿಸ್ಕೊಡಿ. ನನಗಿರೋಕ್ಕೆ ಜಾಗನೇ ಇಲ್ಲ. ಇಲ್ಲಿ ಎಲ್ಲೂ ಜಾಗನೇ ಇಲ್ಲ. ನನಗೆ ಯಾರೂ ಇಲ್ಲ. ಹೆಣ್ಮಕ್ಳು ಬಾಣ್ತಿ ಕರ್ಕೊಂಡ್ಬಂದು ಮನೇಲಿ ಇರ್ಸ್ಕೊಂಡಿನಿ. ನನಗೆ ಕಷ್ಟ ಆಗದೆ. ಆದಷ್ಟು ಸಹಾಯ ಮಾಡ್ಕೊಡಿ. ಎಲ್ಲರನ್ನೂ ಕೈ ಮುಗಿದು ಬೇಡ್ಕೊತೀನಿ. ಆದಷ್ಟು ಬೇಗ ಮಾಡ್ಕೊಡಿ. ನನಗೆ ನಿಮ್ಮಮ್ಮ ಅಂತೀನಿ. ನಮ್ಮನೆ ಸೋರ್ತಿತ್ತು ಅಲ್ಲೇ ಹೋಗ್ಮದ